ಉಡುಪಿಯ ಅತ್ಯಂತ ಬ್ಯುಸಿ ರಸ್ತೆಯಾದ ಉಡುಪಿ ಮಣಿಪಾಲ್ ರಾಜ್ಯ ಹೆದ್ದಾರಿಯ ಇಂದ್ರಳ್ಳಿ ಜಂಕ್ಷನ್ ಈಗ ಸಾರ್ವಜನಿಕರ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ. ಹೌದು, ದೇವಸ್ಥಾನಕ್ಕೆ ಹೋಗುವ ಈ ಪ್ರಮುಖ ಮಾರ್ಗದ ಮಧ್ಯೆ ರಸ್ತೆ ದಾಟುವುದು ಎಂದರೆ ಸಾಕ್ಷಾತ್ ಯಮನ ಜೊತೆ ಆಟವಾಡಿದೆ. ಪ್ರತಿದಿನ ನೂರಾರು ಶಾಲಾ ಮಕ್ಕಳು ಮತ್ತು ವೃದ್ಧರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ರಸ್ತೆ ದಾಟಬೇಕಾದ ಅನಿವಾರ್ಯತೆ ಇಲ್ಲಿದೆ. ಇಲ್ಲಿ ರಾಕೆಟ್ ವೇಗದಲ್ಲಿ ವಾಹನಗಳು ಬರ್ತಾ ಇದೆ. ಕನಿಷ್ಠ ಪಕ್ಷ ಒಂದೇ ಒಂದು ಬ್ಯಾರಿಗೇಡ್ಸ್ ಸಮೇತ ಇಲ್ಲಿ ಸಾರ್ವಜನಿಕ ರಕ್ಷಣೆಗೆ ಅಳವಡಿಸಲಿಲ್ಲ. ದಿನನಿತ್ಯ ನರಕಯಾತನೆ ಅನುಭವಿಸುತ್ತಿರುವ ಸ್ಥಳೀಯರು NP ನ್ಯೂಸ್ನ ಎದುರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ತೆ, ನಾನು ರವೀಂದ್ರ ಶೆಟ್ಟಿಗಾರ್ ಅಂತೇಳಿ ಇಲ್ಲಿ ಸ್ಥಳೀಯ ನಿವಾಸಿಯಾಗಿದ್ದುಕೊಂಡು ಇಲ್ಲಿ ಆಟೋ ಮಾಡ್ತಾ ಇದ್ದೆ. ಇಲ್ಲಿ ದಿನನಿತ್ಯ ಅನೇಕ ಅಪಘಾತಗಳು ಆಗ್ತಾ ಇದೆ. ಇಲ್ಲಿ ರಸ್ತೆ ದಾಟಲಿಕ್ಕೆ ಆಗಲಿ ಅಥವಾ ಈ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ಪರಿಸರದಲ್ಲಿ ಶಾಲೆ ಹೋಗುವ ಮಕ್ಕಳು ಹಾಗೂ ವಯಸ್ಸಾದವರು ವೃದ್ಧವರು ರಸ್ತೆ ದಾಟಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಒಂದು ಜನಸಾಮಾನ್ಯರಿಗೆ ರಸ್ತೆ ದಾಟಲಿಕ್ಕೆ ಒಂದು ಬ್ರಿಡ್ಜಿನ ವ್ಯವಸ್ಥೆ ಆಗಬೇಕಂತ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಅದರೊಂದಿಗೆ ಇಲ್ಲಿ ಬ್ಯಾರಿಕೇಡನ್ನು ಅಳವಡಿಸಬೇಕು. ಇಲ್ಲಿ ತುಂಬ ತೊಂದರೆ ಆಗ್ತದೆ. ಆದಷ್ಟು ಬೇಗ ಇಲ್ಲಿಗೆ ಬ್ಯಾರಿಕೇಡನ್ನು ಅಳವಡಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹೌದು, ಈ ಶಾಲೆ ಮಕ್ಕಳಿಗೆ ರಸ್ತೆ ದಾಟಲಿಕ್ಕೆ ಒಂದು ಬ್ರಿಡ್ಜಿನ ವ್ಯವಸ್ಥೆಯನ್ನು ಪಾದಚಾರಿಗಳಿಗೆ ಜನಸಾಮಾನ್ಯರಿಗೆ ಒಂದು ಓವರ್ ಬ್ರಿಡ್ಜ್ನ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಸಹಕಾರ ಆಗ್ತದೆ. ಇಲ್ಲಿ ಕಳೆದ ಬಾರಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿ ಸ್ಥಳೀಯ ಮಹಿಳೆಯೊಬ್ಬರು ರಸ್ತೆ ದಾಟುವಾಗ ವಾಹನ ಡಿಕ್ಕಿಯಾಗಿ ಅವರು ಮೃತಪಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿಕೊಂಡು ಇಲ್ಲಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಪೊಲೀಸ್ ಠಾಣೆಯವರು ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ಇದ್ದೀವಿ. ನಮಸ್ಕಾರ, ನಾನು ಹರಿಪ್ರಸಾದ್ ಅಂತೇಳಿ. ಇಲ್ಲಿ ಸಮಸ್ಯೆ ಅಂದರೆ ಇಲ್ಲಿ ಬಸ್ಸಿನವರು ಮಧ್ಯ ರಸ್ತೆಯಲ್ಲಿ ಬಸ್ಸನ್ನು ನಿಲ್ಲಿಸಿ ವಾಹನ ಚಾಲನೆ ತುಂಬ ತೊಂದರೆ ಕೊಡ್ತಾರೆ. ಅವರಿಗೆ ಸೂಕ್ತವಾದ ಬಸ್ ನಿಲ್ದಾಣ ಇಲ್ಲ ಇಲ್ಲಿ. ಅವರು ಇಲ್ಲಿ ಈ ಬಲಿಕೆಯಲ್ಲಿ ಅವರಿಂದ ತುಂಬ ಸಮಸ್ಯೆ ಆಗ್ತದೆ, ಸೂಕ್ತ ಬಸ್ ನಿಲ್ದಾಣವಿಲ್ಲದೆ. ಮತ್ತು ಚಿಕ್ಕ ಮಕ್ಕಳು ಆಚೆ ಕ್ರಾಸ್ ಮಾಡುವಾಗ ಆ ಕಡೆಯಿಂದ ಬರುವಾಗ ಅಲ್ಲಿ ಸೂಕ್ತ ಇದಿಲ್ಲ, ಬ್ಯಾರಿಕೇಡ್ ಇಲ್ಲ. ಗಾಡಿನವರು ತುಂಬ ಸ್ಪೀಡಾಗಿ ಬರ್ತಾರೆ. ಇದು ತುಂಬ ಹಲವು ಆಕ್ಸಿಡೆಂಟ್ ಆಗಿದೆ. ಅವುಗಳು ಕೆಲವು ಜನ ಇಲ್ಲಿ ಮೃತಪಟ್ಟಿದ್ದಾರೆ. ಅದಕ್ಕೆ ಎಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಇಲ್ಲಿ ರಾಂಗ್ ಸೈಡಿಂದ ತುಂಬ ಆಚೆ ಹೋಗ್ತಾರೆ. ಇದು ಗೋಲ್ಡನ್ ರೋಡಿಂದ ಬರುವ ಅಕ್ಕಿ ಎಲ್ಲ ಸಿಮೆಂಟ್ ಎಲ್ಲ ರಾಂಗ್ ಸೈಡಿಂದ ಹೋಗಿ ತುಂಬ ಸಮಸ್ಯೆ ಆಗುತ್ತೆ. ಹಾಗೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆಚೆಯಿಂದ ಬರುವಾಗ ಅಲ್ಲಿ ಗಾಡಿ ಕಾಣೋದಿಲ್ಲ, ಅದು ಕಷ್ಟ ಆಗ್ತದೆ ಚೂರು ಬರಲಿಕ್ಕೆ. ಈಚೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಅದು ಎಂತಾದ್ರೆ ಮೊನ್ನೆ ಅಲ್ಲಿ ಗಾಡಿ ಹಾಸ್ಕೊತಿದ್ದೆ ನಾವು. ಬೆಳಗ್ಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಸಂಜೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಇದು ಇಂದ್ರಾಳಿ ದೇವಸ್ಥಾನಕ್ಕೆ ಹೋಗುವ ಜಂಕ್ಷನ್ ಇಂದ್ರಾಳಿ. ಮುಖ್ಯವಾಗಿ ಇದು ಇಂದ್ರಾಳಿ ಪ್ರದೇಶ. ಈ ಪ್ರದೇಶದಲ್ಲಿ ದಿನನಿತ್ಯ ಸುಮಾರು ಅಪಘಾತಗಳು ಆಗ್ತಾಯಿವೆ. ಇದನ್ನು ಅಂದರೆ ಇಲ್ಲಿ ಮಕ್ಕಳಿಗೆ ಆಗಲಿ ಅಥವಾ ಜನಸಾಮಾನ್ಯರಿಗಾಗಲಿ ಇಲ್ಲಿ ರಸ್ತೆಯನ್ನು ದಾಟಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ದಿನನಿತ್ಯ. ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅಥವಾ ಈ ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಇದಕ್ಕೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕಾಗಿ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾನು ಸುಧಾಕರ್ ಶೆಟ್ಟಿ ಮಾಡೋದು ಎಂಕಲ್ ಮುಲ್ತ ಲೋಕಲ್ ಪರ್ಟಿಕ್ಯುಲರ್ ಅದು ಮೂಲ ರೋಡ್ ತಾಗಿದ ಎಂಕಲ್ನ ಆಫೀಸ್ ಉಂಟು ಒಂಜಿ ಬಿಲ್ಡಿಂಗ್. ಸಾಧಾರಣ ಆಲ್ಮೋಸ್ಟ್ ಆಲ್ ಇಡೀ ದಿನ ತೂಂದೆಪ್ಪು ಐಟ್ ಏಜ್ಡ್ ಆಮೇಲೆ ಈಮೆ ಕ್ರಾಸ್ ಆಪಿನಿ ಬೊಕ್ಕ ಜೋಕುಲು ಕೊಂಜೋಲು ಅಂಚಿನ ಮಣಿಪಾಲ ಬರ್ಪಿನಾಗುಲ್ಲ ವೆಹಿಕಲ್ ಒಯ್ತು ಬರ್ಪೇರು. ಇಂಚಿನ ಉಡುಪಿಡಿದ ಮಣಿಪಾಲ ಪೋಪಿನಾಗುಲ್ಲ ಒಯ್ತು ಪೋಪೇರು.
ಸಾಧಾರಣ ಎನ್ಕ್ ತೆರಿನ ಮಟ್ಟಿಗೆ ಒಂಜಿ 10-20 ಆಕ್ಸಿಡೆಂಟ್ ಆತಂಡು ಮುಲ್ಪ ಅಯ್ಟ್ 4 ಡೆತ್ ಆತಂಡು ಕೆಲವು ಸೀರಿಯಸ್ ಆತಂಡು ಅದಕ್ಕೆ ಪೂರ ವಿಟ್ನೆಸ್ ಆಗಿ ಕೊಂಚೂರು ತಿರ್ಗವರ ಆ ಅಂಗಡಿಗೆ ಮುಳ್ಳೊಂಜಿ ಬೀಡ ಕೊಂಚಿ ಅಂಗಡಿ ಉಂಡು ತುಲೆ ಹಾಂ ಆ ಎಷ್ಟೋ ಜನಕ್ಕೆ ಸೋಡಾ ನೀರು ಕೊರತು ಬಚ್ಚ ಮಲ್ದೆ ಸಜ್ಜವು ಫಸ್ಟ್ ಏಡ್ ನಾಯಕ ಗಂಗಾಧರ್ ಶೆಟ್ಟಿಯಿಂದ ಆಯಲ್ಲ ಬೊಕ್ಕ ಫಸ್ಟ್ ಆಫ್ ಆಲ್ ಮುಲ್ಪ ಹೈವೇ ಮಲ್ದಿನೇ ಬಾರಿ ಮಲ್ಲ ತಪ್ಪವು ಮತ್ತು ಕಳಸಂಗೆ ಕೊಡ್ದು ಮಣಿಪಾಲ ಹಾಸ್ಪಿಟ್ಲದ ಕೈತಲ್ಲಿ ಹೈವೇ ಮಲ್ದಿನ ಬಾರಿ ಮಲ್ಲ ತಪ್ಪು ಅವತ್ತೆ ಆ ದಿನ ಆದ ಪೋತು ನಾನಲ್ಲ ಅವೇನು ಗೆತ್ತಿದ ಹೈವೇನ ಪಿದಾಯ ಪಾಡ್ದು ಒಂದೇನು ಲೋಕಲ್ ರೋಡ್ ಮಲ್ತಂದ್ರೆ ಎಡ್ಡೆ ಹೈವೇನ ಪಿದಾಡ್ದಲ್ಲ ಪಾಡ್ದು ಅಲ್ಲಿ ಮಣಿಪಾಲ ಹಾಸ್ಪಿಟಲ್ದಲ್ಲಿ ಪಲ ಕ್ರಾಸಿಂಗ್ ಮಲ್ಪೆರೆ ಜಾಗ ಹೆಜ್ಜಿ ಕಳಸಂಗೆ ಕೊಡ್ಲ ಡಿ ಮಾರ್ಟ್ ಟೈಮ್ ಸ್ಕ್ವೇರ್ ಮಾಲ್ ಕೂಡ ಐತೆ ಮಿತ್ತು ಒಂಜಿ ಹೋಟೆಲ್ ಪೂರ ಗಾಡಿ ರಸ್ತೆ ಬಜಿಟೆ ಹೈವೇ ರಸ್ತೆ ಬಜಿಟೆ ಉಂತದೆ ಅದು ಯಾಕೆ ಸೊಲ್ಯೂಷನ್ ಮಲ್ತದ್ದು ಏನಂದಾಜು ಒಂದು ಪೂರ ಉಡುಪಿ ಲೋಕಲ್ ಮುನ್ಸಿಪಾಲ್ಟಿ ಅಥವಾ ಗೌರ್ಮೆಂಟ್ ಬರ್ಪುಜಿ ತೋಜುಂಡು ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಬರ್ಪುಂಡು ಅಗಲು ಗೆತ್ತದು ಮಲ್ತರಡೆ ಎಡ್ಡೆ ಜನಕುಲೆ ಪೆಟ್ಟಾಪಿನ ಜೀವಪಿನ ಪೂರ ಒರಿಯುಂಡು ಪ್ರಾಣ ಒರಿಯುಂಡು ಆಲ್ಟರ್ನೇಟ್ ಇಂಚಿನ ಮಲ್ಪಡೆ ಎನ್ನೆಲ್ಲ ಕೊಡು ಬೆಟರ್ ಟು ಶಿಫ್ಟ್ ದ ಹೈವೇ ಟು ಸಮ್ಮದರ್ವೆ ಅಂಚಿ ಬ್ರಹ್ಮವರ ಅಥವಾ ಅಂಚಿಗೆ ಎಡ್ಡೆ ಅದನ್ನು ಖಾಲಿ ಇಂದ್ರಳ್ಳಿ ವಿಷಯ ಪಡ ಮಣಿಪಾಲ ಒಂದೇ ಹಣೆ ಬರ ಆ KMC ಆಸ್ಪತ್ರೆ ಪೋರೆ ಹೆಜ್ಜಿ ಅಲ್ಲಿ ಸರ್ಕಲ್ ದಾಂಡ್ರೆ ಹೆಜ್ಜಿ ಎನ್ನೆಲ್ಲ ಕೊಡು ಸೊಲ್ಯೂಷನ್ ಅವು ಬೆಸ್ಟ್ ಅವು. ಇಲ್ಲಿ ಮತ್ತೊಂದು ದೊಡ್ಡ ಅನಾಹುತ ಸಂಭವಿಸುವ ಮುನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸ್ಥಳೀಯರ ಪ್ರಕಾರ ಇಲ್ಲಿ ರಸ್ತೆ ದಾಟಲು ಫುಟ್ ಓವರ್ ಬ್ರಿಡ್ಜ್ ತಕ್ಷಣವೇ ಇಲ್ಲಿ ಅಳವಡಿಸಬೇಕಾಗಿದೆ. ಅದೇ ರೀತಿ ವೇಗವಾಗಿ ಬರುವಂತಹ ವಾಹನಗಳಿಗೆ ಬ್ರೇಕ್ ಹಾಕಲು ಬ್ಯಾರಿಕೇಡ್ಗಳ ಅವಶ್ಯಕತೆ ಇಲ್ಲಿದೆ. ಮತ್ತು ಇದೇ ರಸ್ತೆಗಳಲ್ಲಿ ಸುಸಜ್ಜಿತ ಬಸ್ ತಾಣಗಳ ಅವಶ್ಯಕತೆ ಕೂಡ ಇಲ್ಲಿದೆ. ಇಲ್ಲದಿದ್ದರೆ ಮುಂದಾಗುವ ಅನಾಹುತಗಳಿಗೆ ಅಧಿಕಾರಿಗಳೇ ನೇರ ಹೊಣೆಯಾಗುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಇದಕ್ಕೆ ಪರಿಹಾರವನ್ನು ಕಲ್ಪಿಸಬೇಕು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NP ನ್ಯೂಸ್, ಇದು ಭರವಸೆ ಬೆಳಕು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.